चित्तस्य पथेन वाचां मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरानतोऽस्मि। ಓಂ. ಸರ್ವರಿಗೂ ಯೋಗಾಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ, ಸಂಜಯ್ ನಗರ್, ಭೂಪ್ಸಂದ್ರ, ಬೆಂಗಳೂರು. ಇಂದು ಅನೇಕರಿಗೆ ಬೆನ್ನು ನೋವಿನ ಸಮಸ್ಯೆ ವಿಪರೀತವಾಗಿ ಕಾಡ್ತಾ ಇದೆ. ನಮ್ಮ ಹತ್ತಿರ ಇದು ಸ್ಪೈನಲ್ ಕಾರ್ಡ್ ಇದೆ. ಇದಕ್ಕೆ ನಾವು ಬೆನ್ನು ಹುರಿ ಅಂತ ಕರಿತೇವೆ. ಈ ಬೆನ್ನು ಹುರಿಯಲ್ಲಿ ಈ ಒಂದು ಬೆನ್ನು ಹುರಿ ಹೇಗಿರುತ್ತೆ ಅಂತಂದರೆ ಈ ಆಕಾರದಲ್ಲಿ ಇರುತ್ತೆ. ಇದರ ಸೇಪ್ ಹೇಗಿರುತ್ತೆ ಅಂದರೆ ಇದು ಸ್ಲೈಟ್ಲಿ ನೋಡಲಿಕ್ಕೆ ನಿಮಗೆ ಎಸ್ ಆಕಾರ ಆಗಿರ್ತದೆ. ಇದು ನೋಡಲಿಕ್ಕೆ ಇದರಲ್ಲಿ 4 ಭಾಗಗಳು. ಈ ಕೆಳಭಾಗ ಏನು ಕರೀತದೆ, ವಿಶೇಷವಾಗಿ ಇದು ಕಾಕಿಕ್ಸ್ ಅಂತ ಕರೀತಾರೆ. ಇದು ಲಂಬರ್ ಸ್ಪೈನ್ ಅಂತ ಕರೀತಾರೆ. ಇದೆಲ್ಲವೂ ಥೊರಾಸಿಕ್ ಸ್ಪೈನ್ ಅಂತ ಕರೀತಾರೆ. ಇದು ಸರ್ವೈಕಲ್ ಸ್ಪೈನ್ ಅಂತ ಕರೀತಾರೆ. ಅಂದರೆ ಸಹಜವಾಗೇ ನಮ್ಮ ಈ ಥೊರಾಸಿಕ್ ಮತ್ತು ಸ್ಯಾಕ್ರಮ್ ಏನಿದೆಯಲ್ಲ, ಈ ಭಾಗಕ್ಕೆ ಬಹಳಷ್ಟು ತೊಂದರೆ ಆಗೋದಿಲ್ಲ. ಕಾರಣ ಅಂತಂದರೆ ಈ ಭಾಗದಲ್ಲಿ ನಮಗೆ ರಿಬ್ ಕೇಜ್ಗಳಿರೋದ್ರಿಂದ ಈ ಭಾಗದಲ್ಲಿ ನಿಮಗೆ ರೋಗ ಬರೋದಿಲ್ಲ. ಮತ್ತು ಈ ಭಾಗದಲ್ಲಿ ಸಾಕಷ್ಟು ಜಾಯಿಂಟ್ಗಳಿರೋದ್ರಿಂದ, ಹಿಪ್ ಜಾಯಿಂಟ್ ಇರೋದರಿಂದ ಇಲ್ಲಿ ನಮಗೆ ಬಹಳಷ್ಟು ಸದೃಢವಾಗಿರೋದ್ರಿಂದ ಸಹಜವಾಗಿಯೇ ನಮಗೆ ಪ್ರಾಬ್ಲಮ್ ಬರೋದು, ಸಮಸ್ಯೆ ಉಂಟಾಗೋದು ಈ ಸರ್ವೈಕಲ್ ಸ್ಪಾಂಡಿಲಿಸಿಸು ಮತ್ತು ಈ ಲಂಬರ್ ಸ್ಪಾಂಡಿಲಿಸಿಸ್. ಅದಕ್ಕೆ ಈ ಭಾಗದಲ್ಲಿ ಏನಿದೆಯಲ್ಲ, ಇವುಗಳನ್ನು ನಾವು L1, L2, L3, L4, L5 ಅಂತ ಕರಿತೇವೆ. ಇವುಗಳು ಸಹಜವಾಗಿ ಸಮಸ್ಯೆ ಉಂಟಾದಾಗ ಇದಕ್ಕೆ ಯೋಗದಲ್ಲಿ ಕೆಲವಾರು ಆಸನಗಳಿದ್ದಾವೆ. ಆ ಆಸನಗಳು ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ನಾವು ಈ ಲಂಬರ್ ಸಮಸ್ಯೆಯನ್ನು ಕ್ಯೂರ್ ಮಾಡ್ಕೋಬೋದು. ಅದಕ್ಕಿರುವಂಥ ಆಸನಗಳು ಯಾವುವು ಅನ್ನೋದನ್ನು ನೋಡೋಣ ಬನ್ನಿ. ಮೊಟ್ಟ ಮೊದಲು ಹೀಗೆ ಹೊಟ್ಟೆ ಮೇಲೆ ಮಲ್ಕೋಬೇಕು ಸರಿಯಾದ ರೀತಿಯಿಂದ. ಫಸ್ಟ್ ಈ ಸ್ಥಿತಿಗೆ ಬರಬೇಕು. ಆಳವಾದ ಉಚ್ಛ್ವಾಸ ನಿಶ್ವಾಸವನ್ನು ಮಾಡಬೇಕು. ಇವಾಗ ನಿಧಾನವಾಗಿ ಕೈಗಳನ್ನು ಮುಷ್ಟಿ ಮಾಡಿಕೊಂಡು ತೊಡೆಯ ಕೆಳಗಡೆ ಹೀಗೆ ಇಟ್ಕೋಬೇಕು. ಈಗ ತೊಡೆಗಳ ಕೆಳಗಡೆ ಇಟ್ಕೊಂಡು ನಿಧಾನವಾಗಿ ನಮ್ಮ ಬಲಗಾಲನ್ನು ಸ್ವಲ್ಪ ಮೇಲೆ ಎತ್ಕೊಳ್ಳಿ. ಹೀಗೆ ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಇದಾದ ಮೇಲೆ ನಿಧಾನವಾಗಿ ಎಡಗಾಲನ್ನು ಎತ್ಕೋಬೇಕು. ಇದಕ್ಕೆ ಶಲ್ಭಾಸನ ಅಂತ ಕರೀತಾರೆ. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಅದೇ ರೀತಿ ಹೀಗೆ ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಅರ್ಧ ಶಲ್ಭಾಸನ ಅಂತ ಕರೀತಾರೆ. ಒಂದೇ ಕಾಲು ಎತ್ಕೊಳ್ಳೋದ್ರಿಂದ ಇಡೀ ಗಮನ ಆ ಕಾಲು ಕಡೆ ಇರಬೇಕು. ನಮ್ಮ ತೊಡೆ, ಮೊಣಕಾಲು, ಪಿಂಡ್ಲಿಯ ಮಾಂಸಖಂಡಗಳು, ಪಾದ ನೇರವಾಗಿರಬೇಕು. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಇದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡಿ. ಸಹಜವಾದ ಉಚ್ಛ್ವಾಸ ನಿಶ್ವಾಸ. ಈಗ 2 ಕಾಲುಗಳನ್ನು ಎತ್ತುಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮುಖದಲ್ಲಿ ಮಂದಸ್ಮಿತ ಇರಲಿ. ನಿಧಾನವಾಗಿ ಕೆಳಗಡೆ ತೆಗೆದುಕೊಂಡು ಬನ್ನಿ. ಈಗ ಒಂದು ಕತ್ತನ್ನು ಹೀಗೆ ಸೈಡ್ ಇಟ್ಕೊಂಡು ರಿಲ್ಯಾಕ್ಸ್ ಆಗಿಬಿಡಿ. ಕತ್ತನ್ನು ಬದಲಾವಣೆ ಮಾಡಿಕೊಳ್ಳಿ.
ನಿಧಾನವಾಗಿ ಕೈಗಳನ್ನು ಭುಜದ ಪಕ್ಕಿಟ್ಕೊಳ್ಳಿ. ಎಡಗಡೆ ಮತ್ತು ಬಲಗಡೆ ಅಕ್ಕಪಕ್ಕ ನಿಧಾನ ಉಸಿರು ತೆಗೆದುಕೊಳ್ಳಿ. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಇದಕ್ಕೆ ಭುಜಂಗಾಸನ ಅಂತ ಕರೀತಾರೆ, ಹಾವಿನಾಸನ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನು ನೀವು ಮಾಡಿ. ಆರೋಗ್ಯ ದೃಷ್ಟಿಯಿಂದ ಬಹಳಷ್ಟು ಲಾಭ ಉಂಟು ಮಾಡ್ತದೆ ಇದು. ಯಾರಿಗೆ ತುಂಬ ಲೇಜಿತನ ಇದೆ ಈ ಆಸನವನ್ನು ಮಾಡಿ. ರಿಲ್ಯಾಕ್ಸ್. ಮತ್ತು ಸ್ವಲ್ಪ ಈ ಸ್ಥಿತಿಗೆ ಬನ್ನಿ. ಹೊಟ್ಟೆ ನೆಲಕ್ಕಿರಲಿ. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಮನಸ್ಸಿನ ಎಲ್ಲ ವಿಚಾರಗಳನ್ನು ಹೊರಗಡೆ ಹಾಕಿ ಇಡೀ ನಿಮ್ಮ ಗಮನ ನೀವು ಮಾಡುವಂಥ ಆಸನ ಕಡೆಗೇ ತೆಗೆದುಕೊಂಡು ಬನ್ನಿ. ಆಳ ಉಚ್ಛ್ವಾಸ ನಿಶ್ವಾಸ. ಆಮೇಲೆ ಈ ಸ್ಥಿತಿಗೆ ಬನ್ನಿ. ಇದು ರಿಲ್ಯಾಕ್ಸೇಷನ್ ಪೋಸ್. ನೀವು ಸುಸ್ತಾದಾಗ ಈ ರಿಲ್ಯಾಕ್ಸ್ ಈ ಪೋಸಿಗೆ ಇರಬೇಕು. ಅದಾದಮೇಲೆ ಮತ್ತೆ ಕೈಗಳು ಭುಜದ ಪಕ್ಕ ಇರಬೇಕು. ಈ ಸ್ಥಿತಿಗೆ ಬನ್ನಿ. ಇದಕ್ಕೆ ಪೂರ್ಣ ಭುಜಂಗಾಸನ ಅಂತ ಕರೀತಾರೆ. ರಿಲ್ಯಾಕ್ಸ್ ಆಗಿ ಇದು ಬೆನ್ನುವಿಗೆ ಬಹಳಷ್ಟು ಲಾಭ ಉಂಟು ಮಾಡ್ತದೆ. ಬೆನ್ನು ಬರೋದೇ ಇಲ್ಲ. ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋಗಿ. ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ಬೆನ್ನು ಹೋಗಿದೆ ಅಂತ ಹೇಳೋದಿಲ್ಲ. ಆದರೆ ಯೋಗ ಮಾಡಿ ಮಾಡಿ ನಂದು ಬೆನ್ನು ಹೋಗಲಿಲ್ಲ ಅಂತ ಅನ್ನೋರು ಒಬ್ಬರೂ ಇಲ್ಲ. ಆ ಕಾರಣಕ್ಕಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಿ. ಎಂಥ ಸಮಸ್ಯೆಗಳು ಬೆನ್ನು ಏಳಲಿಕ್ಕೆ ಆಗೋದಿಲ್ಲ ಅಂಥವರು ಸಂಪೂರ್ಣವಾಗಿ ಆಸನಗಳ ಪ್ರತಿನಿತ್ಯ ಅಭ್ಯಾಸ ಮಾಡೋದರಿಂದ ಗುಣಮುಖವಾಗಿದ್ದಾರೆ. ಈ ಸ್ಥಿತಿಗೆ ಬನ್ನಿ. ವಜ್ರಾಸನಲ್ಲಿ ಕೂತ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ಬ್ಯಾಕ್ ಪೇನ್ ನಿವಾರಣೆ ಆಗುತ್ತೆ ವಜ್ರಾಸನಲ್ಲಿ ಕೂತ್ಕೊಳ್ಳೋದ್ರಿಂದ. ವಜ್ರಾಸನಲ್ಲಿ ಕೂತ್ಕೊಳ್ಳೋದ್ರಿಂದ ಒಂದು ಇಂಡೈಜೆಷನ್, ಅಪಚನ ಏನು ಇರುತ್ತೆ, ಸಮಸ್ಯೆ ಇರುತ್ತೆ, ಆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಎರಡನೇದು, ನಿಮ್ಮ ಬ್ಯಾಕ್ ಪೇನು ಕೂಡ ದೂರವಾಗುತ್ತೆ. ಈ ಆಸನ ಮಾಡೋದರಿಂದ ನಿಮ್ಮ ಶರೀರದಲ್ಲಿ ಬಹಳಷ್ಟು ರೋಗ ನಿರೋಧಕ ಶಕ್ತಿ ಬರ್ತಾ ಹೋಗುತ್ತೆ. ಅದಕ್ಕೆ ಈ ಸ್ಥಿತಿಗೆ ಬನ್ನಿ. ಬಂದು ನಾವು ಕ್ಯಾಟ್ ಸ್ಟಿಚ್ ಅಂತ ಕರಿತಾರೆ, ಬೆಕ್ಕಿನ ಆಸನ ಪ್ರತಿನಿತ್ಯ ಅಭ್ಯಾಸ ಮಾಡಿ. ಅದಾದಮೇಲೆ ಪುನಃ ವಜ್ರಾಸನದಲ್ಲಿ ಬನ್ನಿ. ವಜ್ರಾಸನ ಕೂತ್ಕೊಂಡು ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ನಲ್ಲಿ ನೀವು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಈ ಭಾಗ ಇದು ಪೂರ ನಿಮ್ಮ ಸ್ಪೈನಲ್ ಕಾರ್ಡ್, ಇದು ಈ ಥಂಬು, ಈ ಎರಡು ಥಂಬುಗಳು. ಅದಕ್ಕೆ ಸ್ವಲ್ಪ ನೀವು ಈ ಭಾಗದಲ್ಲಿ ನಾವೇನು ಮಾಡಬೇಕು, ಪ್ರತಿನಿತ್ಯ ಒಂದಿಷ್ಟು ಆಕ್ಯುಪ್ರೆಷರ್ ಮಾಡೋದನ್ನು ಕಲ್ತ್ಕೋಬೇಕು. ಪೂರ ಈ ಭಾಗದಲ್ಲಿ
ಹೀಗೆ ಮಾಡೋದರಿಂದ ಕೂಡ ನಿಮಗೆ ಬ್ಯಾಕ್ ಪೇನ್ ಭಾಳ ಬೇಗ ಕಂಟ್ರೋಲ್ ಆಗುತ್ತೆ. ಈ ಆಸನವನ್ನು ಮಾಡಿದ ತಕ್ಷಣ ಏನು ನಾವು ಭುಜಂಗಾಸನ ಏನು ಮಾಡ್ತೇವೆ, ಆಸನ ಆದ ತಕ್ಷಣವೇ ನೀವು ಇದನ್ನು ಮಾಡ್ತಾ ಹೋಗಿ. ಇದು ಭಾಳ ಬೇಗ ಕ್ಯೂರ್ ಮಾಡುತ್ತೆ. ಇದು ಭಾಳ ಫಾಸ್ಟ್ ರಿಲೀಫ್. ಇದು ಭಾಳ ಜನ ಹೇಳ್ತಾರೆ ಈ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ರಿಲೀಫ್ ಅಂತ ಇಲ್ಲ. ಎವ್ರಿ ಇಲ್ ಹ್ಯಾಸ್ ಅ ಪಿಲ್, ಎವ್ರಿ ಪಿಲ್ ಹ್ಯಾಸ್ ಅ ಇಲ್ ಅಂತ ಕರೀತಾರೆ. ಪ್ರತಿಯೊಂದು ರೋಗಕ್ಕೂ ಒಂದು ಔಷಧಿ ಇದೆ, ಪ್ರತಿಯೊಂದು ಔಷಧಿಯಿಂದ ಒಂದು ರೋಗ ಇದೆ. ಅದಕ್ಕೆ ಟ್ಯಾಬ್ಲೆಟ್ಸ್ ತೆಗೆದುಕೊಂಡ ಮೇಲೆ ಯಾವ ಸಮಸ್ಯೆ ನಿವಾರಣೆ ಆಗೋದಿಲ್ಲ, ಅದು ತಾತ್ಕಾಲಿಕವಾಗಿರುತ್ತೆ. ಒಂಥರ ಅನೇಸ್ಥೇಷಿಯ ಇದ್ದಾಗೆ. ಆಪ್ರೇಷನ್ ಮಾಡ್ಬೇಕಾದ್ರೆ ಡಾಕ್ಟರ್ ಏನು ಮಾಡ್ತಾರೆ, ಇಂಜೆಕ್ಷನ್ ಮಾಡ್ತಾರೆ, ಅಂದರೆ ನೋವು ನಿವಾರಕ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ಹಾಗೆಯೇ ಇದೇನು ನಾವು ಟ್ಯಾಬ್ಲೆಟ್ಸ್ ಇರ್ತೀವಿ ಅದು ತಾತ್ಕಾಲಿಕ, ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಆಗಬೇಕು ಅಂತಂದರೆ ನೀವು ಯೋಗವೇ ಮಾಡಬೇಕು. ಆ ದೃಷ್ಟಿಯಿಂದ ಪ್ರತಿನಿತ್ಯ ಒಂದು 10 ರಿಂದ 15 ನಿಮಿಷ ಈ ಒಂದು ನಿಮ್ಮ ಬ್ಯಾಕ್ ಪೇನ ಬರೀ ಸಮಸ್ಯೆ ಇತ್ತಂದರೆ ಒಂದು 10 ರಿಂದ 15 ನಿಮಿಷ ಇದಕ್ಕಾಗಿ ಟೈಮ್ ಸ್ಪೆಂಡ್ ಮಾಡಿ. ಮತ್ತು ನಿಮಗೆ ಭಾಳ ದಿನಗಳಿಂದ ಈ ಸಮಸ್ಯೆ ಇತ್ತು ಅಂತಂದರೆ ಅಲ್ಲಿ ಬರುವಂಥ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ನಮ್ಮ ಸ್ವಾಸ್ಥ್ಯ ಸಂಸ್ಥೆಗೆ ತಾವು ಒಂದು ವಾರ ಕಾಲ ಬಂದು ಅಥವಾ ಒಂದು ದಿನ ಬಂದು ಅಲ್ಲಿದ್ದುಕೊಂಡು ನೀವು ಸಂಪೂರ್ಣವಾಗಿ ಗುಣಮುಖ ಆಗುವಂಥ ಟೆಕ್ನಿಕ್ಗಳನ್ನು, ವಿವಿಧ ಕ್ಲಾಸ್ಗಳನ್ನ ನಾವು ಹೇಳ್ಕೊಡ್ತೇವೆ. ಅದರ ಸದುಪಯೋಗ ತಾವೆಲ್ಲ ಪಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರಗಳು.